ಸ್ವಪಕ್ಷದವರೇ ಇದನ್ನು ಈ ಷಡ್ಯಂತ್ರ ರೂಪಿಸಿದ್ದಾರೆ. ಹೀಗಾಗಿ ಬಿ ಜೆ ಪಿಯವರು, JDS ಅವರು, ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರೇ ಇದಕ್ಕೆ ಈ ಷಡ್ಯಂತ್ರ ರೂಪಿಸೋದಕ್ಕೆ ಕಾರಣ. ಆ ಷಡ್ಯಂತ್ರ ರೂಪಿಸಿದಂಥ ನಾಯಕ ಯಾರು ಅಂತ ಜಾಹೀರಾತು ಆಗಬೇಕಷ್ಟೇ. ಮತ್ತು ಏನು ಪರಮೇಶ್ವರ ಅದು ನಮ್ಮ ಈ ಸಮುದಾಯದ ಒಂದು ಶಕ್ತಿ. ಅವರ ವಿರುದ್ಧ ನೀವೇನಾದ್ರು ಇದೇ ರೀತಿ ಷಡ್ಯಂತ್ರಗಳು ಮಾಡೋದಾದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಪತ್ರಿಕೆಗೋಷ್ಠಿಯ ಮೂಲ ಉದ್ದೇಶ ಏನು ಅಂದರೆ, ಕರ್ನಾಟಕದ ಎಲ್ಲ ದಲಿತ ಸಂಘಟನೆಗಳು, ಹೋರಾಟಗಾರರು ನಾವೆಲ್ಲರೂ ಡಾಕ್ಟರ್ G. ಪರಮೇಶ್ವರ್ ಅವರ ಪರವಾಗಿ ನಾವಿದ್ದೀರಿ ಅನ್ನೋದು ಮೊದಲನೇದಾಗಿ. ಯಾಕೆ ಅಂತೇಳಿದ್ರೆ, ಒಬ್ಬ ಸಜ್ಜನ ರಾಜಕಾರಣಿ, ಯಾವುದೇ ಸಂದರ್ಭದಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ರಾಜಕಾರಣ ಮಾಡಿದಂಥ ಒಬ್ಬ ರಾಜಕಾರಣಿ. ಆದರೆ ಇವತ್ತು ಏನಾಗಿದೆ, ಈ ಹಿಂದೆಯಿಂದನೂ ಕಾಂಗ್ರೆಸ್, ವಿಶೇಷವಾಗಿ ಕಾಂಗ್ರೆಸ್ನ ಒಳಗಡೆ ಹಿಂದೆ ಬಸವಲಿಂಗಪ್ಪನವರು 93ರಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಬಸವಲಿಂಗಪ್ಪನವ್ರು ಎಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವತ್ತು ಅವ್ರನ್ನ ತಪ್ಪಿಸಿ ಮೊಯ್ಲಿನ್ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಅವ್ರನ್ನ ತಪ್ಪಿಸಿ ನಮ್ಮ ಇವ್ರನ್ನ ಯಾರು SM ಕೃಷ್ಣ ಅವ್ರನ್ನ ಮಾಡಿದ್ರು. ಮೊನ್ನೆ 2013ರಲ್ಲಿ ಪರಮೇಶ್ವರ್ ಏನು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವ್ರನ್ನ ಸೋಲಿಸಿ ಅವ್ರನ್ನ ಡೆಪ್ಟಿ CM ಮಾಡಿ ಹೋಮ್ ಮಿನಿಸ್ಟರ್ ಮಾಡಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ 2.5 ವರ್ಷ ಆದ ನಂತರದಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ, ಮತ್ತು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯ ಹಿನ್ನೆಲೆಯಲ್ಲಿ ಇವತ್ತು ಪರಮೇಶ್ವರ್ ಅವ್ರನ್ನ ಅವ್ರು EDಯ ಒಳಗಡೆ ಸಿಕ್ಕಿಸಿ ಅವ್ರನ್ನೇನಾದರೂ ಮಾಡಿ ಆ ಸ್ಥಾನಕ್ಕೆ ಬರಬಾರ್ದು ಅಂತೇಳಿ ಒಂದು ದೊಡ್ಡ ಕುತಂತ್ರವನ್ನು, ಪಿತೂರಿಯನ್ನು ಮಾಡಿದ್ದಾರೆ. ಇದರಲ್ಲಿ ಸ್ವಪಕ್ಷದವರು ಇದ್ದಾರೆ ಮತ್ತು ಕೇಂದ್ರ ಸರ್ಕಾರದವನು ಇದೆ. ಯಾಕಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟನ್ನು ನಾವು ನೋಡಿದ್ದೀರಿ. ಮಾನ್ಯ ಸುಪ್ರೀಂ ಕೋರ್ಟು ತುಂಬ ಸ್ಪಷ್ಟವಾಗಿ ಹೇಳಿದೆ, EDಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಕೇಂದ್ರ ಏಜೆನ್ಸಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ದುರ್ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ಯಾರು ರಾಜಕೀಯವಾಗಿ ಆಗೋದಿಲ್ವೋ, ಯಾರನ್ನು ಮಟ್ಟ ಹಾಕಬೇಕೋ ಅವ್ರನ್ನ ಮಟ್ಟ ಹಾಕ್ತಾ ಬರ್ತಾ ಇದ್ದಾರೆ ಅನ್ನೋದನ್ನು, ಇದು ತಪ್ಪಬೇಕು, ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅಂತೇಳಿ ಇತ್ತೀಚೆಗೆ ಮಾನ್ಯ ಉಚ್ಚ ನ್ಯಾಯಾಲಯ ಅದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಮಾಧ್ಯಮಗಳು ಅಷ್ಟೇ, ಮಾಧ್ಯಮಗಳು ಸ್ಪಷ್ಟವಾಗಿ ಹೇಳಿದೆ. ಅನೇಕ ಪತ್ರಿಕೆಗಳು ಎಡಿಟೋರಿಯಲ್ಗಳು ಬರೆದಿದ್ದಾರೆ. ಕೇಂದ್ರ ಸಂಸ್ಥೆಗಳು ಏನಿದೆ, ತನಿಖಾ ಸಂಸ್ಥೆಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತೇಳಿ. ಆದರೆ ದುರುದ್ದೇಶವಾಗಿ ಒಬ್ಬ ಸಜ್ಜನ ಮತ್ತು ಸಿದ್ಧಾರ್ಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿದೆ, ಭಗವಾನ್ ಬುದ್ಧರೇ ಆಶಯಗಳನ್ನು ಇಟ್ಕೊಂಡು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಇಟ್ಕೊಂಡು ತಳ ಸಮುದಾಯಗಳಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ಕೆಲಸಗಳನ್ನು, ಒಂದು ಮಾದರಿಯಾದಂಥ ಶಿಕ್ಷಣ ಸಂಸ್ಥೆ. ಆದರೆ ಅಂಥ ಒಂದು ಶಿಕ್ಷಣ ಸಂಸ್ಥೆ ಮೇಲೆ ಈ ರೀತಿಯಾದಂಥ ಅಪವಾದ ಮಾಡ್ತಕ್ಕಂಥದ್ದು, ಯಾವುದೋ ಕೇಸಿಗೆ ತಗೊಂಬಂದು ಲಿಂಕ್ ಮಾಡಿ ಅದನ್ನು ರೈಡ್ ಮಾಡ್ತಕ್ಕಂಥದ್ದು, ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು. ವಿಶೇಷವಾಗಿ ಶೋಷಿತ ಸಮುದಾಯಗಳ ಮೇಲೆ, ತಳ ಸಮುದಾಯಗಳ ಮೇಲೆ ಮಾಡ್ತಕ್ಕಂಥ ಅವಮಾನ ಮತ್ತು ಇದು ದೌರ್ಜನ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಹಾಗಾಗಿ ಇವತ್ತು ನಾವೆಲ್ಲರೂ ಡಿಸೈಡ್ ಮಾಡಿದ್ದೀರಿ, ಸುಮಾರು 40 ಜನ ಇವತ್ತು ರಾಜ್ಯಾಧ್ಯಕ್ಷರುಗಳು, ಮುಖಂಡರುಗಳು ನಾವು ಸೇರಿದ್ದೀರಿ. ಏನು ಹಿಂದೆ ಮಲ್ಲಿಕಾರ್ಜುನ ಗೌಡನ ವಿರುದ್ಧ ದೊಡ್ಡ ಚಳುವಳಿ ಆಯಿತು, ಅದೇ ರೀತಿಯಾದಂಥ ಚಳುವಳಿಯನ್ನು ನಾವು ಕರ್ನಾಟಕದಲ್ಲಿ ಸಂಘಟನೆ ಮಾಡ್ತೀರಿ. ಮತ್ತು ಏನು ಪರಮೇಶ್ವರ ಅದು ನಮ್ಮ ಈ ಸಮುದಾಯದ ಒಂದು ಶಕ್ತಿ. ಅವರ ವಿರುದ್ಧ ನೀವೇನಾದ್ರು ಇದೇ ರೀತಿ ಷಡ್ಯಂತ್ರಗಳು ಮಾಡೋದಾದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗ ರಾಜ್ಯಪಾಲರನ್ನು ಮತ್ತು ರಾಷ್ಟ್ರಪತಿಯನ್ನು ಭೇಟಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀರಿ. ಅವ್ರು ಮನವಿ ಕೊಟ್ಟು ಆ ನಂತರದಲ್ಲಿ ಬೀದಿ ಚಳುವಳಿಯನ್ನು ಆರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಒಂದು ವ್ಯವಸ್ಥೆಯ ಒಳಗಡೆ ಏನಾಗಿದೆ ಇವತ್ತು, ಇದೊಂದು ವ್ಯವಸ್ಥೆ ಹೇಳಿ ಕೇಳಿ ಬ್ರಾಹ್ಮಣಿಕಲ್ ಸಿಸ್ಟಮ್ಮು ಗಟ್ಟಿಯಾಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ. ಇವತ್ತು ಧರ್ಮದ ಆಧಾರದ ಮೇಲೆ ನಿರಂತರವಾಗಿ, ಇದು ಇವಾಗಲ್ಲ, ಕ್ರಿಸ್ತಪೂರ್ವ 5ನೇ ಶತಮಾನದಿಂದನೂ ನಾವು ನೋಡಿ, ಭಗವಾನ್ ಬುದ್ಧರ ಕಾಲದಿಂದನೂ ನಮ್ಮ ಮೇಲೆ ದೌರ್ಜನ್ಯಗಳು ನಡೀತಾನೆ ಬರ್ತಾ ಇದೆ. ಅದೇನು ಇವತ್ತು ನೆನ್ನೆದಲ್ಲ. ಆದರೆ ಹಿಂದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಾವು ಈಗ ಇಷ್ಟು ಬೆಟರ್. ದಲಿತ ಸಂಘರ್ಷ ಸಮಿತಿ 50 ವರ್ಷಗಳಲ್ಲಿ ಸಾಕಷ್ಟು ಚಳುವಳಿಗಳನ್ನು ಮಾಡಿದೆ ದೌರ್ಜನ್ಯದ ವಿರುದ್ಧನೇ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸುಧಾರಿಸಿದೆ ಒಂಚೂರು, ಬಟ್ ಈಗೂ ಆಗ್ತಾಯಿದೆ. ನಾವು ಆಗ್ತಾಯಿಲ್ಲ ಅಂತ ಹೇಳ್ತಾ ಇಲ್ಲ. ಈಗೂ ಅಲ್ಲೊಂದು ಇಲ್ಲೊಂದು ಮನಸ್ಥಿತಿಗಳು ಬದಲಾವಣೆ ಆಗಬೇಕು, ಮತ್ತು ಈ ಸಮುದಾಯಗಳಲ್ಲೂ ಪ್ರಜ್ಞೆ ಗಟ್ಟಿ ಆಗ್ತಾ ಇದೆ. ಆಮೇಲೆ ಪರಮೇಶ್ವರ್ ಅವರು ಒಬ್ಬ ಸಜ್ಜನಿಕೆ, ಒಬ್ಬ ಸರಳ ವ್ಯಕ್ತಿ, ಅಗ್ರೆಸಿವ್ ಅಲ್ಲ. ಕಾನೂನು ಚೌಕಟ್ಟಿನ ಒಳಗಡೆ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡೋದಕ್ಕೆ ಅವರು ಸಹಮತ ಇದೆ. ಹಾಗಾಗಿ ಬೈ ಫೋರ್ಸಾಗಿ ನೀವು ಹಿಂಗೆ ಮಾಡಬೇಕು, ನೀವು ಹಿಂಗೆ ಮಾಡಬೇಕು ಅಥವಾ ಯಾವುದೇ ದಂಧೆಗಳಲ್ಲಿ ಪಾಲ್ಗೊಳ್ಳದೇನೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ. ಯಾವುದೇ ಒತ್ತಡಕ್ಕೆ ಮಣಿಯದೆ
ಅಥವಾ ಇವರು ಏನೋ ಮಾಡಿದ್ದಾರಪ್ಪ ಅವ್ರನ್ನ ಎನ್ಕೌಂಟ್ರ್ ಮಾಡು ಇನ್ನೊಂದು ಮಾಡು ಅಂತ ಹೇಳೋಂಥ ರಾಜಕಾರಣಿ ಅಲ್ಲ. ನಾವು ಹಿಂದೆ ನೋಡಿದ್ದೀರಿ, ಈ ಕರಾವಳಿ ಪ್ರದೇಶಗಳಲ್ಲೆಲ್ಲ ಗಲಾಟೆಗಳಾದಂಥ ಗುಂಪು ಘರ್ಷಣೆಗಳಾದಂಥ ಸಂದರ್ಭದಲ್ಲಿ ಪಕ್ಷಪಾತದ ರಾಜಕಾರಣಗಳನ್ನು ಮಾಡಿರೋದನ್ನು ನಾವು ನೋಡಿದ್ದೀರಿ. ಆದರೆ ಪರಮೇಶ್ವರ್ ಅವರ ವಿಚಾರಕ್ಕೆ ಬಂದವಾಗ ಒಬ್ಬ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ. ಹಾಗಾಗಿ ಇಂಥ ಒಬ್ಬ ರಾಜಕಾರಣಿಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ದುರುದ್ದೇಶಪೂರ್ವಕವಾಗಿ ಎಲ್ಲಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನು ಆ ಸ್ಥಾನದಿಂದ ತಪ್ಪಿಸ್ಬೇಕು ಅಂತೇಳಿ ಈ ರೀತಿಯಾದಂಥ ದಾಳಿಯನ್ನು ಮಾಡ್ತಕ್ಕಂಥದ್ದು ಎಷ್ಟು ಸರಿ. ಹಾಗಾಗಿ ನಾವು ಪರಮೇಶ್ವರ್ ಅವರ ಜೊತೆಗಿರ್ತೀರಿ, ಅವರ ಪರವಾಗಿರ್ತೀರಿ. ಹಾಗಾಗಿ ಕರ್ನಾಟಕದ ಎಲ್ಲ ಚಳುವಳಿಗಾರರು ಅವ್ರ ಬೆಂಬಲಕ್ಕೆ ನಾವು ನಿಲ್ತೀರಿ. ಯಾವುದೇ ಕಾರಣಕ್ಕೂ ಅವರು ಮಾನಸಿಕವಾಗಿ ಕುಂದಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸುಮಾರು 40 ದಲಿತ ಸಂಘಟನೆಗಳು, ರಾಜ್ಯ ಮಟ್ಟದ ಮುಖಂಡರುಗಳು ಸೇರಿ ರಾಜ್ಯದಲ್ಲಿ ದಲಿತ ಜನಾಂಗ ರಾಜಕೀಯವಾಗಿ ಶಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಹೋರಾಟಕ್ಕೆ ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿ ಅವರ ರಾಜಕೀಯ ಅಸ್ತಿತ್ವವನ್ನು ಇವತ್ತು ಪ್ರಶ್ನೆ ಮಾಡಿರ್ತಕ್ಕಂಥ ಪ್ರಸಂಗದಲ್ಲಿ ದಲಿತ ಸಂಘಟನೆಗಳು ತಮ್ಮ ಎಲ್ಲ ಅಸ್ತಿತ್ವಗಳನ್ನು ಒಗ್ಗೂಡಿಸಿ ಇವತ್ತು ಈ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಎಲ್ಲ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡ್ತಾಯಿದ್ದೀವಿ. ಅದಾದ ನಂತರ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ಈ ಹಿಂದೆ ಮಲ್ಲಿಕಾರ್ಜುನ ಗೌಡ ಅವರು ಅಂಬೇಡ್ಕರ್ಗೆ ಮಾಡಿದಂಥ ಅಪಮಾನದ ಪ್ರಕರಣದಲ್ಲಿ ಹೆಂಗೆ ನೀಲಿ ಸಾಗರ ಸೃಷ್ಟಿಯಾಯಿತೋ ಅಂಥದೇ ನೀಲಿ ಸಾಗರವನ್ನು ಈಗ ರಾಜಕೀಯವಾಗಿ ಜಾಗೃತಗೊಂಡಿರತಕ್ಕಂಥ ದಲಿತ ಜಗತ್ತು ಈ ರಾಜ್ಯದಲ್ಲಿ ಅನಾವರಣ ಆಗುತ್ತೆ. ಪರಮೇಶ್ವರ್ ಈ ರಾಜ್ಯದ ದಲಿತ ಜನಾಂಗದ ಒಂದು ಆಸ್ತಿ, ಅವರ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಕ್ಕೊರಲಿನ ಒತ್ತಾಯ. ಈಗ ನಮಗೆ ಯಾರು ಇದನ್ನು ಮಾಡಿಸಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನಮಗೆ ಷಡ್ಯಂತ್ರ ಮುಖ್ಯ. ಷಡ್ಯಂತ್ರದಲ್ಲಿ ಕಾಂಗ್ರೆಸ್ನವರು ಇರ್ಬೋದು ಅಥವಾ ಬೇರೆ ಪಾರ್ಟಿಯವರು ಇರ್ಬೋದು. ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸ್ವಪಕ್ಷದವರೇ ಈ ಷಡ್ಯಂತ್ರ ರೂಪಿಸಿದ್ದಾರೆ. ಹೀಗಾಗಿ BJPಯವರು, JDS ಅವರು, ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರೇ ಇದಕ್ಕೆ ಈ ಷಡ್ಯಂತ್ರ ರೂಪಿಸೋದಕ್ಕೆ ಕಾರಣ. ಆ ಷಡ್ಯಂತ್ರ ರೂಪಿಸಿದಂಥ ನಾಯಕ ಯಾರು ಅಂತ ಜಾಹೀರಾತಾಗಬೇಕಷ್ಟೇ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.